ಇಲ್ಲಿ ಕರ್ಣನ್ ಸರ್ ಮುಖ್ಯವಾಗಿ ನೋಡಿ ಇವತ್ತು ಬೆಳಗ್ಗೆ ನೀವು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಕಂಪ್ಲೇಂಟ್ ಎಲ್ಲ ಕೊಟ್ಟಲ್ಲ ಪೊಲೀಸರು ಏನು ಹೇಳಿದ್ರು ಏನು ಕಂಪ್ಲೇಂಟ್ ತಗೊಂಡವ್ರೆ ಸರ್ ಕಂಪ್ಲೇಂಟ್ನ ತಗೊಂಡವ್ರೆ FIR ಎಲ್ಲ ಮಾಡವ್ರೆ ಅವ್ರದ್ದು ಏನಿದೆ ಸ್ಟೋರಿ ಎಲ್ಲ ಮಾಡಿಬಿಟ್ಟವ್ರೆ ಇರೋದು ಗೌರ್ಮೆಂಟ್ ಗೊತ್ತಾನೆ ಗೊಂಬೆ ಹೇಳುತ್ತದೆ ಹಾಡು ಕೇಳಿದ್ದೀರಾ ಆ ಥರ ಬಂದ್ಬಿಟ್ಟು ಅಲ್ಲಿ ಆಡಿಸ್ತಾರೆ ಡಿಪಾರ್ಟ್ಮೆಂಟ್ ಹಂಗೆ ಆಡಬೇಕು ಏನಾದರೂ ಮಾಡಿದ್ರೆ ಬೇರೆ ಕಡೆ ಹೋಯ್ತಾರೆ ಕಾಲ್ಸ್ ಬರುತ್ತೆ ಬೇರೆ ಕಡೆ ಹೋಯ್ತಾರೆ ನಿಜ ಮಾತು ಸರ್ ಇದು ಬೇರೆ ಕಡೆ ಹೋಯ್ತಾರೆ ಅವರು ಆಬ್ವಿಯಸ್ಲಿ ಸತ್ಯ ಮಾತಾಡ್ರಿ ಯಾವ ಕಾಯಿಲೆನೂ ಬರಲ್ಲ ನಿಮಗೆ ಶುಗರ್ BP ಗಿಪಿ ಯಾವುದು ಬರಲ್ಲ ಯಾವುದು ನೀವು ಬಂದು ಕೆಟ್ಟ ಮಾತು ಎಲ್ಲ ಒಳಗಡೆ ಇಟ್ಕೊಂಡಿದ್ರೆ ಎಲ್ಲ ಕೊಣಿಗೆ ಶುಗರ್ BP ಗಿಪಿ ಎಲ್ಲ ಬಂದು ಸಾಯ್ತೀರಾ ನನಗಿರಲಿ ನಮ್ಮ ಅಪ್ಪನಿಗಿರಲಿ ನಮ್ಮ ತಮ್ಮನಿಗಿರಲಿ ನಮ್ಮ ತಾಯಿಗಿರಲಿ ಯಾರಿಗಿರಲಿ ನಿಜ ಮಾತಾಡಿ ಅಮರ ಆದ್ಮಿಂದಂತೂ ಬಿಟ್ಬಿಡಿ ನಮ್ಮವ್ರಂತ ಅಂತ ಬಿಟ್ಬಿಡಿ ನ್ಯಾಯನಿಧಿ ನೋಡಿ ನಂಬಾಲೇನು சொல்றது விட்டுருங்கோ अमर आदमी छोड़ डालो न्याय नीति कौन तो भी कोसा जात पी रंदे न्याय नीति देखो क्या गलती करेगी गलती ನೀನು ಸುಳ್ಳು ಅಲ್ದ ಸುಳ್ಳು ತಪ್ಪು ಪಣ್ಯ ತಪ್ಪು ಹಂಗೆ ನಡೀರಿ ಯಾವ ಕಾಯಿಲೆನೂ ಬರಲ್ಲ ನಿಮಗೆ ನಮ್ಮ ಜನಗಳು ಆಸರು ಕರೆಕ್ಟಾಗಿ ಮಾತಾಡ್ದ ಇವನು ಸತ್ಯ ಮಾತಾಡ್ದ ಅಂತ ಯಾವ ಕಾಯಿಲೆನೂ ಬರೋಕ್ಕಿಲ್ಲ ಗುರು ಇದು ಸತ್ಯದ ಮಾತು ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿ ಕೂತ್ಕೊಂಡು ಬಿಡಿ ರಿಪೋರ್ಟ್ಗೋಸ್ಕರ ಹೇಳ್ತಾ ಇಲ್ಲ ನಡೀತಾ ಇರೋದು ಅಲ್ಲೇ ಜಮೀರ್ ಅಹಮದ್ ಬದ್ದು ಅಲ್ಲಿ ಕೂತ್ಕೊಂಡಿವ್ರೆ ಜಮೀರ್ ಅಹಮದ್ಗೆ ಹೋಗ್ಬಿಟ್ಟು ಕೈ ಮುಗಿತಾರೆ ಸ್ವಾಮಿ ಹಂಗೆ ಸ್ವಾಮಿ ಅಂತ ಎಲ್ಲ ತಿಡ್ನಿ ಕೆಲಸ ನಡೀತಾ ಇರೋದು ಏರಿಯಾಗೆ 10 ಲೀಟ್ರ್ 20 ಲೀಟ್ರ್ ಇದ್ದಾರೆ ಒಂದು ಚಾಂಬರ್ ತೆಗಿಬಾರ್ದು ಒಂದು ಇದು ಹೊಡಿಬಾರ್ದು ಅವ್ರ ಹತ್ರ ರೋಲ್ಗಾಲು ಏನೋ ನಿಲ್ಸು ಅಂತ ಅದೆಲ್ಲ ಗೌಂಡಕ್ಕೆ ತಗೊಳ್ಳಿ ಜಮೀರ್ ಅಹಮದ್ ಅವರೇ ನಿಮ್ಮ ಹೆಸರು ಕೆಡಿಸ್ತವ್ರೆ ಆರ್ವಿ ದೇವರಾಜಿ ಸಾಹೇಬ್ರ ಹೆಸರು ಹಂಗೆ ಕೆಡಿಸ್ಬಿಟ್ಟು ಮೂಲೆಯಲ್ಲಿ ಕುಂದಿಸ್ತರು ಇವಾಗ ದುಶ್ಮನ್ ಅಂದ್ರೆ ಬಗಲ್ ಮೇ ದುಶ್ಮನ್ ಅಂತಾರಲ್ಲ ಜಮೀರ್ ಜೊತೆನೇ ಅವರೇ ಜಮೀರನ್ನ ಜೊತೆನೇ ಅವರೇ ದುಶ್ಮನ್ಗಳು ಬಟ್ ಅವ್ರಿಗೆ ಗೊತ್ತಿಲ್ಲ ಸಲಾಂ ಸಾಬ್ ಅಂದ್ರೆ ಅವರು ಹಂಗೇನ್ಬಿಟ್ಟು ಹೋಯ್ತಾರೆ ನಡೆಯೋದನ್ನ ಬಂದು CBI ಹಾಕ್ರಿ 4 ಜನ ಹಾಕಿ ಇವನು ಏನು ಮಾಡ್ತಾನೆ ಹೆಸರು ಕಟ್ಸ್ತಾನೆ ಅಂತ ಬಂದು ಎನ್ಸ್ಕೊಡೋದು ದೊಡ್ಡದಲ್ಲ ಬರ್ತಾರೆ ಸಹಾಯ ಮಾಡ್ತಾರೆ ಸುಳ್ಳು ಹೇಳ್ಬಾರ್ದು ಕಣ್ಮುಂದೆ ನಾನು ಎಷ್ಟು ಜನ ನೋಡ್ತೀನಿ ಸಹಾಯ ಮಾಡ್ತಾರೆ ಸುಳ್ಳು ಹೇಳ್ಬಾರ್ದು ನೋಡಿ ಅಲ್ಲಿ ಗಮನಕ್ಕೆ ತಗೊಳ್ಳಿ ಯಾವನು ಒಳ್ಳೆಯವನು ಯಾವನು ಕೆಟ್ಟವನು ಒಳ್ಳೆಯವ್ರನ್ನ ಅಧಿಕಾರ ಕೊಡಬಾರ್ದು ಅಂತ ನೋಡಿ ಮಾತನಾಡ್ತಾರೆ ಸರ್ ಯಾಕಂದ್ರೆ ಒಬ್ಬ ಕಾಲರ್ ಕೂಡ ಇರುವಂತದ್ದು ಹೊಳೆ ನರಸೀಪುರದಿಂದ ಚಂದ್ರಶೇಖರ್ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತಿನ ಘಟನೆ ಬಗ್ಗೆ ಗೊತ್ತಿರುತ್ತೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ ಸರ್ ಈ ಘಟನೆ ಊಹಿಸ್ಕೊಳಕ್ಕೆ ಸ್ವಲ್ಪ ಮಾತಾಡಕ್ಕೆ ಅರ್ಗಿಸ್ಕೊಳ್ಳೋದೇ ಕಷ್ಟ ಆ ರೀತಿ ಆಗೈತೆ ಹೇಳಿ ನಾವು ರೈತರುಗಳು ನಮ್ಮಲ್ಲೂ ಹಸು ಹಾಕಿದೀವಿ ಬಟ್ ನಮ್ಮ ಹಳ್ಳಿಗಡೆ ಆಗಿದ್ರೆ ಈ ರೀತಿ ಆಗಕ್ ಬಿಡ್ತಿರ್ಲಿಲ್ಲ ಸರ್ ಇಷ್ಟಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಹಾಕಿರೋದು ಜನಗಳೇ ಹಿಡ್ದು ಹಾಕಿರೋರು ಅಲ್ಲಿ MLA ಸರ್ ಹೇಳ್ತೀನಿ ಅವ್ರು ಕರೆಕ್ಟ್ ಆಗಿ ತಗೊಳ್ಳೋದಾದ್ರೆ ಇಷ್ಟಕ್ಕೆ ಅವ್ರನ್ನ ಬಂಧಿಸ್ಬೋದು ಅಥವಾ ಏನಾದ್ರು ಮಾಡ್ಬೋದು ಅವರಿಂದಲೇ ಎಲ್ಲ ಈ ರೀತಿ ಎಲ್ಲ ಮುಂದೆ ಎಲ್ಲ ನಡೆಯಕ್ ಕಾರಣ ಆಗುತ್ತೆ ಈಗ ಒಂದ್ ಹಸು ಸಾಕ್ಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಹೆಣ್ಣಿನಿಂದ ಹೆಚ್ಚಿಗೆ ಹಸ್ಗಳನ್ನ ನಾವು ಪ್ರೀತಿಸ್ತೀವಿ ಅದಕ್ಕಿಂತ ಜಾಸ್ತಿ ಪೂಜೆ ಮಾಡೋದೆಲ್ಲ ಮಾಡ್ತಾ ಇರ್ತೀವಿ ಆ ರೀತಿ ಮಾಡೋರ್ಲ ಸುಮಾರು ಕಡೆ ನೋಡ್ತೀನಿ ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಆ ರೀತಿ ಮಾಡಿದಾಗ ಆಮೇಲೆ ಗೊತ್ತಾಗುತ್ತೆ ಅನ್ಕೋತೀನಿ ಹೌದೌದು ಸ್ಥಳೀಯ ಪೊಲೀಸರು ಸ್ಥಳೀಯ MLA ಇದಕ್ಕೆ ಕರೆಕ್ಟ್ ಆಗಿ ಈಗ ತಕ್ಷಣ ಇದ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಇಂಥ ಕೃತ್ಯಗಳು ಜಾಸ್ತಿ ನಡೀತಾ ಇರ್ತವೆ ಈಗ ಏನು ಹಸಿನ ಮಾಲೀಕರಿದ್ದಾರೆ ರೈತರೆಲ್ಲ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಸರ್ ಈಗ ನೋಡಿ ಕರ್ಣನ್ ಅವ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ ಮಾತಾಡ್ತಾರೆ ನೋಡಿ ಮಾತಾಡಿ ಯಾರೇ ಕರ್ಣನ್ ಅಂತ ಇಲ್ಲಿ ಹಸುವಿನ ಮಾಲೀಕರು ಕೊಡಿ ಸರ್ ಮಾತಾಡಿ ನಮಸ್ಕಾರ ಸರ್ ನಮಸ್ತೆ ನಾವೇನು ಮಾಡೋದಿಲ್ಲ ಅಂದ್ರೆ ನಾವು ಸರಿಯಾದ ಸರ್ಕಾರ ರಚನೆ ಮಾಡದನೇ ಇರೋದೆಲ್ಲ ಈ ರೀತಿ ಕಾರಣ ಆಗ್ಬಿಡ್ತದೆ ನಾವು ಹಸುಗಳು ಹಾಕಿದೀವಿ ನಮ್ ಕಡೆ ಎಲ್ಲ ಈ ರೀತಿ ಘಟನೆಗಳು ನಡೆಯೋದಿಲ್ಲ ಎಲ್ಲ ಪೂಜಾ ಭಾವನೆಯಿಂದಲೇ ನೋಡ್ತೀವಿ ನಿಮ್ಮ ದುಃಖ ದೇವರು ಬರಸ್ಲಿ ಅಂತ ಕೇಳ್ಕೊತೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್